ಇನ್ಸ್ಟಾಗ್ರಾಮಲ್ಲಂತೂ ಈ ಥರ ರೀಲ್ಸು ತುಂಬ ವೈರಲ್ ಆಗ್ತಾ ಇದೆ ಮತ್ತು ಟ್ರೆಂಡಿಂಗಲ್ಲಿದೆ. ನಿಮ್ಮ ಯಾವುದೇ ನಾರ್ಮಲ್ ವೀಡಿಯೋಗೆ ಈ ಥರ ಬೊಕ್ಕೆ ಎಫೆಕ್ಟ್ನ ಹೇಗೆ ಆ್ಯಡ್ ಮಾಡೋದು ಹಾಗೂ ಈ ಥರ ಶೇಕ್ ಎಫೆಕ್ಟ್ನ ಹೇಗೆ ಆ್ಯಡ್ ಮಾಡೋದು ಅಂತ ಈ ವಿಡಿಯೋದಲ್ಲಿ A to Z ತಿಳಿಸ್ಕೊಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಈ ಥರ ವೀಡಿಯೋ ಮಾಡೋಕ್ಕೆ 2 ಅಪ್ಲಿಕೇಶನ್ ಬೇಕಾಗುತ್ತೆ. ಒಂದು Vita ಆ್ಯಪ್ ಅಂತ, ಇನ್ನೊಂದು VN ಆ್ಯಪ್ ಅಂತ. ಇದೆರಡನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟು Vita ಆ್ಯಪ್ನ ಓಪನ್ ಮಾಡ್ಕೊಬೇಕು. Vita ಆ್ಯಪ್ನ ಓಪನ್ ಮಾಡ್ಕೊಂಡಾಗ ಟಾಪ್ ರೈಟ್ ಕಾರ್ನರಲ್ಲಿ ನಿಮಗೆ ಸೆಟ್ಟಿಂಗ್ ಆಪ್ಷನ್ ಕಾಣ್ತಾ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ Vita ವಾಟರ್ ಮಾರ್ಕ್ ಅಂತ ಇದೆಯಲ್ಲ, ಅದನ್ನು ಆಫ್ ಮಾಡ್ಕೊಳ್ಳಿ. ಅದನ್ನು ಆಫ್ ಮಾಡಿಕೊಂಡ್ರೆ ನಿಮಗೆ Vitaದು ವಾಟರ್ ಮಾರ್ಕ್ ಬರಲ್ಲ ಆ್ಯಪ್ದು. ನೆಕ್ಸ್ಟು ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಯಾವ ವೀಡಿಯೋಗೆ ಬ್ಲರ್ ಎಫೆಕ್ಟ್ ಮತ್ತು ಶೇಕ್ ಎಫೆಕ್ಟ್ ಆಗಬೇಕು ಅಂದ್ಕೊಳ್ತೀರೋ ಅದನ್ನು ಸೆಲೆಕ್ಟ್ ಮಾಡಿ ಕ್ಲಿಕ್ ಮಾಡ್ಕೊಂಡು ಇಂಪೋರ್ಟ್ ಮಾಡ್ಕೊಳ್ಳಿ. ಅದನ್ನು ಆ ವಿಡಿಯೋ ಇಂಪೋರ್ಟ್ಗೆ ಸ್ವಲ್ಪ ಲೋಡಿಂಗ್ ಅಂತ ಬರುತ್ತೆ. ಅದು ಲೋಡಿಂಗ್ ಆದಮೇಲೆ ನೆಕ್ಸ್ಟ್ ನೀವು ಏನು ಮಾಡಬೇಕಂದ್ರೆ ಆಪ್ಷನ್ ಕಾಣ್ತಾ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಒರಿಜಿನಲ್ ಸೌಂಡ್ನ ಆಫ್ ಮಾಡ್ಕೊಳ್ಳಿ. ಒರಿಜಿನಲ್ ಸೌಂಡ್ನ ಮ್ಯೂಟ್ ಮಾಡ್ಕೊಂಡು ಅದಾದಮೇಲೆ ನೆಕ್ಸ್ಟು ಕೆಳಗಡೆ ಆಪ್ಷನಲ್ಲಿ ಎಫೆಕ್ಟ್ಸ್ ಅಂತ ಕಾಣ್ತಾ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಮತ್ತೆ ಇನ್ನೊಂದು ಬಂತು ಎಫೆಕ್ಟ್ಸು ಮತ್ತು ಫೇಸ್ ಎಫೆಕ್ಟ್ ಅಂತ. ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಇಲ್ಲಿ ನೋಡಿ, ಇಲ್ಲಿ ನೀವು ಅದಾದಮೇಲೆ ಹಿಂಗೆ ರೈಟ್ ಸ್ಲೈಡ್ ಮಾಡ್ಕೊಂಡು ಹೋಗಿ ಅಲ್ಲಿ ನೋಡಿ ಪಾರ್ಟಿಕಲ್ಸ್ ಆದಮೇಲೆ ಬ್ಲಿಂಕ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಫಸ್ಟ್ಗೆ ಹಲೋ ಬ್ಲರ್ ಅಂತ ಬರುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ರೈಟ್ ಕ್ಲಿಕ್ ಮಾಡಿ. ರೈಟ್ ಮಾರ್ಕ್ ಕ್ಲಿಕ್ ಮಾಡಿ ಆದಮೇಲೆ ನೋಡಿ ಇಲ್ಲಿ ಅಡ್ಜಸ್ಟ್ ಆಪ್ಷನ್ ಕಾಣ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ಸ್ಪೀಡು 0 ಮಾಡ್ಕೊಳ್ಳಿ. ನೆಕ್ಸ್ಟು ಸ್ಪಾರ್ಕಲ್ ಅಂತ ಇದೆಯಲ್ಲ ಅದನ್ನು 100 ಇರಲಿ. ನೆಕ್ಸ್ಟು ಫಿಲ್ಟರ್ ಇದೆಯಲ್ಲ ಅದನ್ನು 0 ಮಾಡ್ಕೊಳ್ಳಿ. ಅದಾದಮೇಲೆ ನೀವು ರೈಟ್ ಕ್ಲಿಕ್ ಮಾಡಿ. ಅದಾದಮೇಲೆ ನೀವು ಈ ಬ್ಲರ್ ಎಫೆಕ್ಟ್ನ ನಿಮ್ಗೆ ಎಲ್ಲಿವರೆಗೂ ಬೇಕು ಅಲ್ಲಿವರೆಗೂ ಹಾಕ್ಕೊಳ್ಳಿ. ಅಂದರೆ ಮ್ಯೂಸಿಕ್ ಫಸ್ಟ್ ಬೀಟ್ ಬರುತ್ತೆಲ್ಲ ಅಲ್ಲಿವರೆಗೂ ಮಾತ್ರ ಹಾಕ್ಕೊಳ್ಳಿ. ನನ್ನ ಮ್ಯೂಸಿಕಲ್ಲಿ ಇದು ಫಸ್ಟ್ ಬೀಟು 4.5 ಸೆಕೆಂಡಿಗೆ ಬರುತ್ತೆ. ನಾನು ಅಲ್ಲಿವರೆಗೂ ಸ್ಟಾಪ್ ಮಾಡ್ಕೊಂಡು ಅದನ್ನು ಟ್ರಿಮ್ ಮಾಡ್ತಾ ಇದ್ದೀನಿ. ಅಂಟಿಲ್ ನವರ್ ಕ್ಲಿಕ್ ಮಾಡಿದ್ರೆ ಅದು ರೈಟ್ ಸೈಡ್ ಟ್ರಿಮ್ ಆಗುತ್ತೆ. ಅಲ್ಲಿವರೆಗೂ ಮಾತ್ರ ನಾನು ಬ್ಲರ್ ಎಫೆಕ್ಟ್ ಹಾಕ್ತಾ ಇದ್ದೀನಿ. ಈ Vita ಆ್ಯಪಲ್ಲಿ ನಾವು ಮಾತ್ರ ಹಲೋ ಬ್ಲರ್ ಎಫೆಕ್ಟ್ ಮಾತ್ರ ಹಾಕಕ್ಕೆ ಯೂಸ್ ಮಾಡ್ತೀವಿ. ಈ ಆ್ಯಪ್ ಇನ್ನೇನು ಯೂಸ್ ಇಲ್ಲ. ನೆಕ್ಸ್ಟ್ ಎಲ್ಲ VN ಆ್ಯಪಲ್ಲಿ ಯೂಸ್ ಮಾಡ್ಕೊಬೇಕು. ನೆಕ್ಸ್ಟು ನೀವು ಇಲ್ಲಿ ಮೇಲ್ಗಡೆ ನೋಡಿದ್ರೆ 180p ಅಂತ ಇದೆಯಲ್ಲ, ಇದು ಫುಲ್ HD ಬೇಕಾದ್ರೆ ನೀವು 2K 4K ಬೇಕಾದ್ರೂ ನೀವು ರೆಸೊಲ್ಯೂಷನ್ ಸೆಲೆಕ್ಟ್ ಮಾಡ್ಕೊಬೋದು. ಆಮೇಲೆ ಎಕ್ಸ್ಪೋರ್ಟ್ ಕೊಟ್ಟರೆ ಸೇವಿಂಗ್ ವೀಡಿಯೋ ಅಂತ ಬರುತ್ತೆ. ಅದಾದಮೇಲೆ ಈ ವಿಡಿಯೋ ಗ್ಯಾಲರಿಗೆ ಸೇವ್ ಆಗಿರುತ್ತೆ. ಅದಾದಮೇಲೆ ನೀವು ಡನ್ ಅಂತ ಕ್ಲಿಕ್ ಮಾಡಿ. ಡನ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನೀವು Vita ಆ್ಯಪ್ನ ಕ್ಲೋಸ್ ಮಾಡಬೇಕಾಗುತ್ತೆ. ಇದ್ರ ಕೆಲಸ ಏನಿಲ್ಲ. ನೆಕ್ಸ್ಟು ನೀವು VN ಆ್ಯಪ್ ಓಪನ್ ಮಾಡ್ಕೊಬೇಕು. VN ಆ್ಯಪ್ ಓಪನ್ ಮಾಡ್ಕೊಂಡೆ ಪ್ಲಸ್ ಐಕಾನಲ್ಲಿ ಬ್ಲೂ ಕಲರ್ ಐಕಾನ್ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಅಲ್ಲಿ ನೀವು ನ್ಯೂ ಪ್ರಾಜೆಕ್ಟ್ ಕ್ಲಿಕ್ ಮಾಡಿ. ನ್ಯೂ ಪ್ರಾಜೆಕ್ಟ್ ಕ್ಲಿಕ್ ಮಾಡಿದ್ರೆ ನೋಡಿ ನಿಮ್ಮ ವಿಡಿಯೋ ಅದು ಇದರಲ್ಲಿ ಎಕ್ಸ್ಪೋರ್ಟ್ ಮಾಡ್ಕೊಂಡಿರ್ತೀರಲ್ಲ Vitaದಲ್ಲಿ, ಅದನ್ನು ನೀವು ಇದರಲ್ಲಿ ಇಂಪೋರ್ಟ್ ಮಾಡ್ಕೊಳ್ಳಿ. VNಲ್ಲಿ ಅದನ್ನು ಇಂಪೋರ್ಟ್ ಮಾಡ್ಕೊಂಡು ಇಲ್ಲಿ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಅದು ಇಂಪೋರ್ಟ್ ಆಗುತ್ತೆ. ಇಂಪೋರ್ಟ್ ಆದಮೇಲೆ ನೀವು ಟ್ಯಾಪ್ ಟು ಆ್ಯಡ್ ಮ್ಯೂಸಿಕ್ ಅಂತ ಇದೆಯಲ್ಲ, ನೀವು ಮ್ಯೂಸಿಕ್ನ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ನೆಕ್ಸ್ಟ್ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿ. ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ಮ್ಯೂಸಿಕ್ ಆಲ್ರೆಡಿ MP3 ಫಾರ್ಮೆಟಲ್ಲಿ ಇರೋದೆಲ್ಲ ಬರುತ್ತೆ. ನಿಮ್ಮ ಹತ್ರ MP3 ಫಾರ್ಮೆಟಲ್ಲಿ ಅದಿಲ್ಲ ಅಂದರೆ ವೀಡಿಯೋದಲ್ಲಿದೆ ಅಂದರೆ ನೀವು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಎಕ್ಸ್ಟ್ರಾಕ್ಟ್ ಫ್ರಮ್ ವೀಡಿಯೋ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ, ಓಕೆ ಅಂತ ಕೊಡಿ. ಅದಾದಮೇಲೆ ನಿಮಗೆ ಯಾವ ಸಾಂಗ್ ಮ್ಯೂಸಿಕ್ಕು ಆ ವೀಡಿಯೋದಲ್ಲಿದೆ ಅದು ಆ ವೀಡಿಯೋ ಚೂಸ್ ಮಾಡ್ಕೊಳ್ಳಿ. ನೋಡಿ ನನಗೆ ಈ ವಿಡಿಯೋದಲ್ಲಿದೆ, ಅದಕ್ಕೆ ನಾನು ಇನ್ಪುಟ್ ಫೈಲ್ ನೇಮ್ ಅಂತ ಕೇಳ್ತಾ ಇದೆ. ನಾನು ಏನಾದ್ರು ನಂಬರ್ ಕೊಡ್ತೀನಿ, 2 ಅಂದರೆ ಸ್ಟಾರ್ಟಿಂಗ್ ಸಿಗೋ ಥರ ಅದು ಮ್ಯೂಸಿಕ್ಕು 2 ಅಂತ ಕೊಟ್ಟೆ, ಓಕೆ ಅಂತ ಕೊಟ್ಟಿದ್ದೀನಿ. ಅದಾದಮೇಲೆ ನೋಡಿ ಇಲ್ಲಿ 2 ಅಂತ ಬಂತು, ಅದು MP3 ಕನ್ವರ್ಟ್ ಆಗಿರುತ್ತೆ. ಅದಾದಮೇಲೆ ಚೂಸ್ ಅಂತ ಕೊಟ್ಟರೆ ಅದು ಇದು ಸಾಂಗ್ ಚೂಸ್ ಆಗುತ್ತೆ. ಆಮೇಲೆ ಆ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಬೀಟ್ಸ್ ಅಂತ ಒಂದು ಆಪ್ಷನ್ಸ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ಸಾಂಗ್ ನಿಧಾನಕ್ಕೆ ಪ್ಲೇ ಮಾಡಿ ನೋಡಬೇಕು ಎಲ್ಲೆಲ್ಲಿ ಬೀಟ್ಸ್ ಆಗುತ್ತೆ ಅಂತ. ಅಲ್ಲಿ ಒಂದೊಂದು ಬೀಟ್ಸ್ಗೆ ನೀವು ಅಲ್ಲಿ ಒಂದು ಆರೋ ಮಾರ್ಕ್, ಇದು ಒಂದು ಬಾವುಟ ಥರ ಕಾಣ್ತಾ ಇದೆ ನೋಡಿ, ಒಂದು ಬೀಟ್ಸ್ ಆದಾಗ ಅಲ್ಲಿ ಅದು ಕ್ಲಿಕ್ ಮಾಡಿದ್ರೆ ಅಲ್ಲಿ ಅದು ಮಾರ್ಕ್ ಆಗಿರುತ್ತೆ. ಹಂಗೆ ನೀವು ಎಲ್ಲ ಬೀಟ್ಸ್ಗೂ ಮಾರ್ಕ್ ಮಾಡಬೇಕು. ನೋಡಿ ನಾನು ಇಲ್ಲಿ ಫಸ್ಟ್ ಬೀಟ್ ಐಡೆಂಟಿಫೈ ಮಾಡ್ತಾ ಇದ್ದೀನಿ. ಫಸ್ಟು ಬೀಟ್ ಬರುತ್ತೆ ನನಗೆ ಇಲ್ಲಿ 4.52 ಸೆಕೆಂಡ್ಸಲ್ಲಿ ನನ್ನ ಫಸ್ಟ್ ಬೀಟ್ ಬರ್ತಾಯಿದೆ ನನ್ನ ಮ್ಯೂಸಿಕಲ್ಲಿ. ನೆಕ್ಸ್ಟು ಹಂಗೆ ನೀವು ಇದು ಸಾಂಗ್ ಪ್ಲೇ ಮಾಡಿ ನೋಡಬೇಕು ಸೆಕೆಂಡ್ ಬೀಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ. ನೀವು ಪ್ಲೇ ಮಾಡಿದ್ರೆ ಗೊತ್ತಾಗುತ್ತೆ. ನೆಕ್ಸ್ಟು ನನ್ನ ಸೆಕೆಂಡ್ ಬೀಟು 5.23 ಬರುತ್ತೆ. ನೆಕ್ಸ್ಟು ಹಂಗೆ ಪ್ಲೇ ಮಾಡಿ ನೀವು ನೋಡಬೇಕು. ಹಂಗೆ ಪ್ಲೇ ಮಾಡಿದ್ರೆ ನೀವು ಈ ಥರ ಎಲ್ಲ ಬೀಟ್ಸ್ಗಳು ನೀವು ಹಾಕ್ಕೊಬೇಕು. ನೆಕ್ಸ್ಟು ನಂದು ಮೂರನೇ ಬೀಟು 5.68 ಬರುತ್ತೆ. ನೆಕ್ಸ್ಟು 6.21, ಅದಾದಮೇಲೆ 6.79, ಅದಾದಮೇಲೆ 7.12, ಆಮೇಲೆ ಲಾಸ್ಟ್ನೇದು 9.55. ಈ ಥರ 7 ಬೀಟ್ಸ್ಗಳು ನನಗೆ ಸಿಕ್ಕಿದ್ದಾವೆ ಇದರಲ್ಲಿ ಮ್ಯೂಸಿಕ್ ಬೀಟ್ಸಲ್ಲಿ ಈ ಥರ ಸಿಕ್ಕಿದ್ಮೇಲೆ ನಾವು ಮಾರ್ಕ್ ಮಾಡ್ಕೊಬೇಕು. ಈ ಥರ ಒಂದೊಂದು ಬೀಟ್ ಮಾರ್ಕ್ ಮಾಡಿದಾಗ 1 2 3 ಅಂತ ನಂಬರ್ ಕೊಡ್ತಾರೆ, ಮಾರ್ಕ್ ಮಾಡಿರೋ ನಂಬರು, ಫಸ್ಟ್ ಬೀಟ್, ಸೆಕೆಂಡ್ ಬೀಟ್, ಥರ್ಡ್ ಬೀಟ್ ಅಂತ.
ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ನೋಡಿ ಮ್ಯೂಸಿಕ್ ಮೇಲೆ ಇದು ಮ್ಯೂಸಿಕ್ ಮಾರ್ಕ್ ಆಗಿ ಇದು ಬೀಟ್ಸ್ಗಳು ಮಾರ್ಕ್ ಆಗಿರ್ತವೆ. ಅಲ್ಲಿವರೆಗೂ ನಿಲ್ಸ್ಕೊಂಡು ಅದು ಎಲ್ಲೆಲ್ಲಿ ಬೀಟ್ಸ್ ಮಾರ್ಕ್ ಆಗಿದೆ ಫಸ್ಟ್ ಬೀಟ್ನಾಗ ನಿಲ್ಸ್ಕೊಂಡೆ ಅದನ್ನು ಇದು ವೀಡಿಯೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾನು ಅದನ್ನು ಸ್ಪ್ಲಿಟ್ ಒಂದು ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಕರೆಕ್ಟಾಗಿ ಅಲ್ಲಿ ಕಟ್ ಆಗುತ್ತೆ. ನೆಕ್ಸ್ಟ್ 2ನೇ ಬಿಟ್ಟಿಗೂ ಅಷ್ಟೇ ಸ್ಪ್ಲಿಟ್ ಅಂತ ಆಪ್ಷನ್ ಕ್ಲಿಕ್ ಮಾಡಿದ್ರೆ 2ನೇದಕ್ಕೂ ಕಟ್ ಆಯಿತು. ನೆಕ್ಸ್ಟ್ 3ನೇದಕ್ಕೂ ಅಷ್ಟೇ ಹಂಗೆ ಸ್ಪ್ಲಿಟ್ ಮಾಡಿ ಎಲ್ಲ ಬೀಟ್ಸ್ಗಳು ಎಲ್ಲೆಲ್ಲಿ ಮಾರ್ಕ್ ಮಾಡಿದ್ದೀವಿ ಅಲ್ಲಿಗೆ ಅದನ್ನು ಕಟ್ ಮಾಡಬೇಕು. ಅಲ್ಲಿ ಕಟ್ ಮಾಡಿ ಅಲ್ಲಿ ನಾವು ಎಫೆಕ್ಟ್ ಆಗಬೇಕು. ಆ ಬೀಟ್ಸ್ ಹತ್ರನೇ ನಾವು ಎಫೆಕ್ಟ್ ಆಗಬೇಕು, ಅದಕ್ಕೋಸ್ಕರ ಅಲ್ಲಿ ಕಟ್ ಮಾಡಬೇಕು. ನೋಡಿ ಆ ಮಾರ್ಕ್ ಮಾಡಿರೋ ಬೀಟ್ಸ್ಗಳ ಹತ್ರ ಕಟ್ ಮಾಡ್ಕೊಂಡು ಬನ್ನಿ ಅಷ್ಟೇ. ನಾನು 7 ಬೀಟ್ಸ್ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಒಂದೊಂದ್ಸಲಿ ಹೆಚ್ಚು ಕಮ್ಮಿ ಆಗುತ್ತೆ, ನಿಧಾನಕ್ಕೆ ಇಯರ್ಫೋನ್ ಹಾಕ್ಕೊಂಡು ನೋಡಿ ಕೇಳಿಸ್ಕೊಂಡು ಈ ಬೀಟ್ಸ್ನ ಮಾರ್ಕ್ ಮಾಡ್ಕೊಳ್ಳಿ. 7 ಬೀಟ್ಸ್ ನಾನು ಮಾರ್ಕ್ ಮಾಡಿದ್ದೀನಿ. ಅದಾದಮೇಲೆ ನಾವು ನೋಡಿ ಸಾಂಗ್ ಇಷ್ಟೇ ಇರೋದು, ನನಗೆ ಆ ಕಡೆದು ಏನು ವೀಡಿಯೋ ಬೇಕಾಗಿಲ್ಲ, ಅದಕ್ಕೆ ನಾನು ರೈಟ್ ಕ್ಲಿಕ್ ಮಾಡಿ ಟ್ರಿಮ್ ಮಾಡ್ತಾಯಿದ್ದೀನಿ. ಟ್ರಿಮ್ ಮಾಡಿ ಡಿಲೀಟ್ ಮಾಡಿದೆ. ಅದಾದಮೇಲೆ ನೋಡಿ ಫಸ್ಟು ಬ್ಲರ್ ಎಫೆಕ್ಟ್ ಕ್ಲಿಪ್ನ ಬಿಟ್ಬಿಡಬೇಕು. 2ನೇ ಕ್ಲಿಪ್ನ ಸೆಲೆಕ್ಟ್ ಮಾಡ್ಕೊಬೇಕು. ಅಂದರೆ ಫಸ್ಟು ಬೀಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅದು ಆ ಕ್ಲಿಪ್ನ ಸೆಕೆಂಡ್ ಮಾಡ್ಕೊಬೇಕು. ಅಂದರೆ 2ನೇ ಕ್ಲಿಪ್ ಸೆಲೆಕ್ಟ್ ಮಾಡಿಕೊಂಡೆ. ಅದಾದಮೇಲೆ ಇಲ್ಲಿ ಎಫೆಕ್ಟ್ಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೀವು ನೋಡಿ ಇಲ್ಲಿ ತುಂಬ ಇದು ಎಫೆಕ್ಟ್ಸ್ಗಳಿದ್ದಾವೆ. ನಿಮ್ಗೆ ಯಾವ್ದು ಬೇಕು, ನಿಮ್ಮ ಮ್ಯೂಸಿಕ್ಗೆ ಯಾವುದು ಚೆನ್ನಾಗಿ ಕಾಣಿಸುತ್ತೆ ನಿಮ್ಮ ವೀಡಿಯೋಗೆ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಶೇಕ್ ಎಫೆಕ್ಟ್ ಅಂತ ಇದೆ ನೋಡಿ, ಅದನ್ನು ಸೆಲೆಕ್ಟ್ ಮಾಡಿಕೊಂಡೆ. ಅದಾದಮೇಲೆ ನಾನು ಅದನ್ನು ಕ್ಲೋಸ್ ಮಾಡಿದೆ. ನೆಕ್ಸ್ಟು 3ನೇ ಕ್ಲಿಪ್ಪು ಅಂದರೆ 2ನೇ ಬೀಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅದು 3ನೇ ಕ್ಲಿಪ್ ಆಗುತ್ತೆ, ಅದನ್ನು ಚೂಸ್ ಮಾಡಿಕೊಂಡೆ. ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ನಾನು ಮತ್ತೆ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡೆ. ಮತ್ತು ಎಫೆಕ್ಟ್ಸು ಬೇರೆದು ಯಾವ್ದು ಬೇಕಾದ್ರೂ ಹಾಕೊಬೋದು. ಮತ್ತು ನಾನು ಶೇಕ್ ಹಾಕ್ಕೊತೀನಿ. ಶೇಕ್ ಹಾಕ್ಕೊಂಡು ಮತ್ತೆ ರೈಟ್ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ 4ನೇ ಕ್ಲಿಪ್ ಇದು 3ನೇ ಬೀಟು. ನೆಕ್ಸ್ಟು ಇಲ್ಲಿ ಎಫೆಕ್ಟ್ ಚೇಂಜ್ ಮಾಡ್ತೀನಿ, ಇಲ್ಲ ಜಿಟ್ಟಲ್ ಅಂತ ಇದೆ ಅದು ಹಾಕ್ಕೊತೀನಿ. ಆ ಥರ ನಿಮ್ಗೆ ಎಫೆಕ್ಟ್ಸ್ ಯಾವ ಥರ ಬೇಕು ಆ ಥರ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದು ಹಾಕ್ಕೊಳ್ಳಿ. ಅದಾದಮೇಲೆ ಹಿಂಗೆ ಎಲ್ಲ ಕ್ಲಿಪ್ಗಳಿಗೂ ಎಫೆಕ್ಟ್ಸ್ ಆ್ಯಡ್ ಮಾಡ್ಕೊಂಬನ್ನಿ. ಅದಾದಮೇಲೆ ಆದರೆ ಇಲ್ಲಿ ನೋಡಿ 6ನೇ ಬೀಟಲ್ಲಿ ಇಲ್ಲಿ ಎಫೆಕ್ಟ್ಸ್ನ ಸ್ವಲ್ಪ 1 ಸೆಕೆಂಡ್ಗೆ ಇನ್ಕ್ರೀಸ್ ಮಾಡ್ಕೊತೀನಿ. ಝೂಮ್ ಔಟ್ ಆಗೋದು, ಝೂಮ್ ಔಟ್ ಹಾಕಿದ್ದೀನಿ ನಾನು 6ನೇ ಬೀಟ್ಗೆ. ಅದು ಲೇಟಾಗಿ ಬರುತ್ತೆ ಎಫೆಕ್ಟು. ನೀವು ಅದನ್ನು ಇನ್ಕ್ರೀಸ್ ಮಾಡಿದ್ರೆ ಅದು ಲೇಟಾಗಿ ಬರುತ್ತೆ, ಅದಕ್ಕೋಸ್ಕರ ಅದು ಚೆನ್ನಾಗಿ ಕಾಣುತ್ತೆ ವೀಡಿಯೋ. ಅದಕ್ಕೋಸ್ಕರ ನಾನು ಎಫೆಕ್ಟ್ ಟೈಮ್ನ ಇನ್ಕ್ರೀಸ್ ಮಾಡಿದೆ. ನೋಡಿ ಎಡಿಟಿಂಗ್ ಕಂಪ್ಲೀಟ್ ಆಗಿದೆ ನೋಡಿ, ಪ್ಲೇ ಮಾಡಿ ತೋರಿಸ್ತೀನಿ. ಸ್ಲೋ ಮೋಷನ್ ಏನಾದ್ರು ಎಡಿಟ್ ಮಾಡಬೇಕಂದ್ರೆ ನೋಡಿ ಅದು ಲಾಸ್ಟ್ ಕ್ಲಿಪ್ಪಲ್ಲಿ ಎಡಿಟ್ ಮಾಡಿ ತೋರಿಸ್ತೀನಿ ಬೇಕಾದ್ರೆ ನಿಮಗೆ. ಲಾಸ್ಟ್ ಕ್ಲಿಪ್ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಇಲ್ಲಿ ಸ್ಪೀಡ್ ಅಂತ ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೋಡಿ ಒಂದು ಕರ್ವ್ ಇದೆ. ಕರ್ವಲ್ಲಿ ನೀವು ಅದು ಕರ್ವ್ ಎಷ್ಟು ಡೌನ್ ಮಾಡ್ತೀರಾ ಅಷ್ಟು ಇದು ಸ್ಲೋ ಆಗುತ್ತೆ. ಆಮೇಲೆ ಕರ್ವ್ನ ಎಷ್ಟು ಅದು ಆ ಲೈನಿಗೆ ಸೆಂಟರ್ ಲೈನ್ಗೆ ನೀವು ಇದು ಮಾಡಿದ್ರೆ ಅದು 1x ಸ್ಪೀಡಲ್ಲೇ ಇರುತ್ತೆ. ಕೆಳಗಡೆ ಡೌನ್ ಮಾಡಿದ್ರೆ ಮಾತ್ರ ಸ್ಲೋ ಮೋಷನಲ್ಲಿ ಬರುತ್ತೆ. ನೋಡಿ ನಾನು ಈ ಥರ ಕರ್ವ್ನ ಸೆಟ್ ಮಾಡ್ಕೊತೀನಿ. ಆ ವೀಡಿಯೋ ಪ್ಲೇ ಆಗ್ತಾ ಇರುತ್ತೆ ಅಲ್ಲಿ ಅದ್ರ ಬ್ಯಾಕ್ಗ್ರೌಂಡಲ್ಲಿ. ಅದು ನೋಡ್ಕೊಂಡು ನೀವು ಅದು ಯಾವ ಥರ ನಿಮ್ಗೆ ಸ್ಲೋಮೋ ಬೇಕು ಅದನ್ನು ಸೆಟ್ ಮಾಡ್ಕೊಳ್ಳಿ. ನೋಡಿ ಈ ಥರ. ನೋಡಿ ಫುಲ್ ಎಡಿಟಿಂಗ್ ಕಂಪ್ಲೀಟ್ ಆಗಿದೆ. ಮೇಲ್ಗಡೆ ಒಂದು ಎಕ್ಸ್ಪೋರ್ಟ್ ಆಪ್ಷನ್ ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ರೆಸೊಲ್ಯೂಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. 180p 2.7K 2K ಇಲ್ಲ 4K ಈ ಥರ ರೆಸೊಲ್ಯೂಷನ್ ಸೆಲೆಕ್ಟ್ ಮಾಡ್ಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಎಕ್ಸ್ಪೋರ್ಟಿಂಗ್ ವಿಡಿಯೋ ಅಂತ ಬರುತ್ತೆ. ಇದನ್ನು 100% ಆಗೋ ತನಕ ವೆಯ್ಟ್ ಮಾಡಿ. ಇದು 100% ಆದಮೇಲೆ ಸೇವ್ ಟು ಆಲ್ಬಮ್ ಅಂತ ಒಂದು ಆಪ್ಷನ್ ಬರುತ್ತೆ, ಅದು ಬರೋ ತನಕ ವೆಯ್ಟ್ ಮಾಡಿ, ಇಲ್ಲಾಂದರೆ ನಿಮ್ಗೆ ಎಲ್ರಿಗೂ ಸೇವ್ ಆಗೋಲ್ಲ. ಇದು 100% ಆಗೋ ತನಕ ನೀವು ವೆಯ್ಟ್ ಮಾಡಲೇಬೇಕು. ನೋಡಿ ಇವಾಗ ಸೇವ್ ಟು ಆಲ್ಬಮ್ ಅಂತ ಆಪ್ಷನ್ ಬಂತಲ್ಲ, ಅದು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಗ್ಯಾಲರಿಗೆ ಸೇವ್ ಆಗುತ್ತೆ.